ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ. ಮೊನ್ನೆ ಅಷ್ಟೇ ಟಿ ಇ ಟಿ ಎಕ್ಸಾಮ್ ಆಯಿತು. ಬಹಳಷ್ಟು ಜನ ಟಿ ಇ ಟಿ ಪರೀಕ್ಷೆಯಲ್ಲಿ ತೇರ್ಗಡೆ ಆಗೋದ್ರಲ್ಲಿ ವಿಫಲರಾಗಿದ್ದಾರೆ. ಸೊ ಬೇಜಾರು ಪಟ್ಕೋಬೇಡಿ, ಯಾಕಂದರೆ ನಿಮಗೆ ಇನ್ನೂ ಒಂದು ಒಳ್ಳೆಯ ಅವಕಾಶ ಇದೆ. ಸೊ ಈ ಒಂದು ಅವಕಾಶವನ್ನು ನೀವು ಒಳ್ಳೆಯ ರೀತಿಯಲ್ಲಿ ಖಂಡಿತವಾಗ್ಲೂ ಉಪಯೋಗ ಮಾಡಿಕೊಂಡ್ರೆ ನಿಮಗೆ ಸಿ ಟೆಟ್ ಪರೀಕ್ಷೆ ಕಷ್ಟ ಏನು ಅಂತ ಅನಿಸಲ್ಲ. ಸೊ ಇವಾಗಿಂದಲೇ ನೀವು ತಯಾರಿನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ನೆಕ್ಸ್ಟ್ ಫೆಬ್ರವರಿ 8ನೇ ತಾರೀಕಿಗೆ ಏನು ಸಿ ಟೆಟ್ ಪರೀಕ್ಷೆ ಇದೆ ನೀವು ತೇರ್ಗಡೆ ಆಗಬಹುದು. ಸೊ ಇಲ್ಲ ಟಿ ಇ ಟಿನಲ್ಲಿ ಮಾಡಿರೋ ತಪ್ಪುಗಳನ್ನೇ ನೀವು ಮತ್ತೆ ಸಿ ಟೆಟಲ್ಲೂ ಮಾಡಿದ್ರೆ ಸೊ ಎಲ್ಲೋ ಒಂದು ಕಡೆ ಡೌಟ್ ಅಂತ ಅನಿಸುತ್ತೆ, ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಆಗಲ್ವೇನೋ ಅಂತ. ಬಿಕಾಸ್ ಸ್ವಲ್ಪ ಟಫ್ ಇರುತ್ತೆ, ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಏನು ಸಿ ಟೆಟ್ ಎಕ್ಸಾಮಿನೇಷನು. ಸೊ ಹಾಗಾಗಿ ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಇಟ್ಟು ಓದಬೇಕಾಗತ್ತೆ. ಆ್ಯಂಡ್ ಟಿ ಇ ಟಿ ಪರೀಕ್ಷೆಯಲ್ಲಿ ಎಲ್ಲವೂ ಗೊತ್ತಿದೆ ಅಥವಾ ತುಂಬ ಡೆಪ್ತಾಗಿ ಕೊಡ್ತಾರೆ. ಸೊ ಸ್ವಲ್ಪ ಟಫ್ ಕ್ವೆಶನ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಭರದಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಸಣ್ಣ ಪ್ರಶ್ನೆಗಳನ್ನು ನಾವು ಮರ್ತ್ವಿ ಅಥವಾ ಇಗ್ನೋರ್ ಮಾಡಿದ್ವಿ, ಕಡೆಗಣಿಸಿದ್ವಿ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಾನು ಮಾಡೋವಂತಹ ಕೆಲವೊಂದು ವೀಡಿಯೋಸ್ಗಳ ಕೆಳಗಡೆ ಕಮೆಂಟ್ಸ್ಗಳನ್ನು ನಾನು ನೋಡ್ತಾ ಇದ್ದೆ. ವೇಸ್ಟ್ ಕ್ಲಾಸ್, ಇದರಲ್ಲಿರೋ ಕ್ವೆಶನ್ಸ್ ಯಾವುದೂ ಬರಲ್ಲ, ಹಾಗೆಯೇ ತುಂಬ ಈಸಿಯೆಸ್ಟ್ ಕ್ವೆಶನ್ನು, ತುಂಬ ಡೆಪ್ತಾಗಿ ಹೇಳಿ, ತುಂಬ ಟಫ್ ಇರುತ್ತೆ ಕ್ವೆಶನ್ ಪೇಪರು ಅಂತ. ಸೊ ಯಾಕೆ ನೀವು ಹೇಳೋದ್ರಲ್ಲೂ ತಪ್ಪು ಅಂತ ನಾನು ಹೇಳ್ತಿಲ್ಲ, ಯಾಕಂದರೆ ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ ಹಾಗಿತ್ತು. ತುಂಬ ಅಂದರೆ ತುಂಬ ಡಿಫಿಕಲ್ಟ್ ಇತ್ತು, ಎಲ್ಲ ಸ್ಟೇಟ್ಮೆಂಟ್ ಲೆವೆಲಲ್ಲಿ ಕ್ವೆಶನ್ಸ್ ಇತ್ತು, ತುಂಬ ಡಿಫಿಕಲ್ಟ್ ಇತ್ತು. ಸೊ ಹಾಗಾಗಿ ನೀವು ಆ ಒಂದು ಇದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಹೇಳಿರ್ತೀರ. ಸೊ ಅದನ್ನು ನಾನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸೊ ಯಾವುದೇ ಆದರೂ ಅಷ್ಟೇ, ಸೊ ಟಫ್ ಆಗಿರುವಂಥ ಕ್ವೆಶನ್ ಆದರೂ ಅಷ್ಟೇ ಅಥವಾ ಈಸಿಯಾಗಿರೋ ಕ್ವೆಶನ್ ಆದರೂ ಅಷ್ಟೇ, ನಾವು ಇದು ಟಫ್ ಆಗಿದೆ ಅಥವಾ ಇದು ಈಸಿ ಇದೆ ಅಂತ ನಾವು ಅದನ್ನು ಇಗ್ನೋರ್ ಮಾಡಬಾರ್ದು. ಎಲ್ಲವನ್ನು ಕೂಡ ನಾವು ಓದ್ಕೋಬೇಕಾಗುತ್ತೆ. ಸೊ ಈ ವರ್ಷದ ಕ್ವೆಶನ್ ಪೇಪರ್ ನೋಡಿ ನಿಮ್ಗೆ ಅನ್ಸಿರ್ಬೇಕು ಯಾವುದೇ ಪ್ರಶ್ನೆನ ನಾವು ಇಗ್ನೋರ್ ಮಾಡೋಕ್ಕಾಗಲ್ಲ ಅಂತ. ಬಿಕಾಸ್ ನಾವು ಕ್ವೆಶನ್ ಪೇಪರ್ ನೋಡಿದ ತಕ್ಷಣವೇ ನಮಗೆ ಅಷ್ಟು ಈಸಿ ಪ್ರಶ್ನೆಗಳನ್ನ ಕೊಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಇಟ್ಸ್ ಓಕೆ, ಫೈನ್. ಸೊ ಡೆಪ್ತಾಗಿ ಕೊಡ್ತಾರೆ ಅಂತ ಹೇಳಿಬಿಟ್ಟು ನೀವು ತುಂಬ ಡಿಫಿಕಲ್ಟ್ ಕ್ವೆಶನ್ಸ್ನ ಓದ್ಕೊಂಡಿರ್ತೀರ ಅಥವಾ ಎಮ್ ಸಿ ಕ್ಯೂಸ್ ಕ್ವೆಶನ್ಸ್ಗಳನ್ನ ಅಟೆಂಡ್ ಮಾಡಿರ್ತೀರಾ. ಸೊ ಥಿಯರಿಗಳನ್ನ ಓದಿರೋದಿಲ್ಲ. ಬಹಳಷ್ಟು ಪ್ರಶ್ನೆಗಳು ಪಾಠದ ಮಧ್ಯದಲ್ಲಿ ಬಂದಿತ್ತು. ನಾವು ಯಾವುದನ್ನು ಇಂಪಾರ್ಟೆಂಟ್ ಅಲ್ಲ ಅಂತ ಇಗ್ನೋರ್ ಮಾಡಿರ್ತೀವಿ ಅದೆಲ್ಲ ಕೂಡ ಕೊಟ್ಟಿದ್ರು. ಸೊ ಟೆಕ್ಸ್ಟ್ ಬುಕ್ಸ್ನ ಯಾರು ಓದಿದ್ರು ನೀಟಾಗಿ ಅವರಿಗೆ ಈ ಪೇಪರ್ ಈಗೆಲ್ಲ ಒಂದು ಕಡೆ ಬಹಳನೇ ಈಸಿ ಇತ್ತು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ನಿಮಗೆ ಹೇಳೋದು ಟೆಕ್ಸ್ಟ್ ಬುಕ್ಸ್ನ ಓದಿ. ಆ್ಯಂಡ್ ಯಾವುದೇ ಪ್ರಶ್ನೆಗಳನ್ನಾದರೂ ಅಷ್ಟೇ, ಇದು ಕಷ್ಟ ಇರುತ್ತೆ. ಆ್ಯಂಡ್ ಒಂದು ಎಕ್ಸಾಮ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕಷ್ಟ ಕೊಡ್ತಾರೆ, ಸುಲಭ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಗೊತ್ತಿಲ್ಲ ಯಾರಿಗೆ ಗೊತ್ತು ಯಾವ ಸಂದರ್ಭದಲ್ಲಿ ಯಾವ ರೀತಿಯಂತಹ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ಯಾವುದೇ ಪ್ರಶ್ನೆನ ಇಗ್ನೋರ್ ಮಾಡಬೇಡಿ. ಕಷ್ಟ ಇದ್ರೂ ಕೂಡ ಸುಲಭ ಇದ್ರೂ ಕೂಡ ಆ ಪ್ರಶ್ನೆಗಳ ಕಡೆ ಗಮನ ಕೊಡಿ. ಸೊ ಹಾಗಾಗಿ ಇವತ್ತು ನೆಕ್ಸ್ಟು ಬರ್ತಕ್ಕಂತಹ ಒಂದು ಸಿ ಟೆಟ್ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಒಳ್ಳೆ ಸ್ಕೋರನ್ನು ಮಾಡ್ಬೋದು, ಸಬ್ಜೆಕ್ಟ್ಗಳ ಕಡೆ ಕಾನ್ಸಂಟ್ರೇಷನ್ ಹೇಗೆ ಮಾಡೋದು, ಟೆಕ್ಸ್ಟ್ ಬುಕ್ಸ್ಗಳು ಕೆಲವ್ರ ಹತ್ರ ಇರೋದಿಲ್ಲ. ಸೊ NCERT ಟೆಕ್ಸ್ಟ್ ಬುಕ್ಸ್ಗಳನ್ನ ಓದ್ಬೋದಾ, ಎಲ್ಲವನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಿ ಟೆಟ್ ಅಂತ ಅಂದಿದ ತಕ್ಷಣ ನಮಗೆ ಏನಾಗುತ್ತೆ, ನಮಗೆ ಇಲ್ಲಿ 2 ಪೇಪರ್ ಬರುತ್ತೆ ಅಲ್ವಾ. ಸೊ ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ. ಸೊ ಪೇಪರ್ 1 ಬಂದು 1ನೇ ಕ್ಲಾಸಿಂದ 5ನೇ ತರಗತಿಯ ತನಕ ಟೀಚರ್ಸ್ ಆಗೋರಿಗೆ, ಆ್ಯಂಡ್ ಪೇಪರ್ 2 ಬಂದು 6th to 8th ಸ್ಟ್ಯಾಂಡರ್ಡ್ ಟೀಚರ್ಸ್ ಆಗೋರಿಗೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಕೂಡ ನಮಗೆ ಟಿ ಇ ಟಿ ಪರೀಕ್ಷೆ ನಾವು ಹೇಗೆ ಬರೆದ್ವಿ ಅದೇ ರೀತಿ ಸಿ ಟೆಟ್ ಪರೀಕ್ಷೆನೂ ಕೂಡ ನಾವು ಬರೀಬೇಕಾಗುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಸಿ ಟೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾವು ಸಿಲೆಬಸ್ನ 100% ಕ್ಲಿಯರಾಗಿ ನೋಡ್ಕೋಬೇಕು, ಕಲೆಕ್ಟ್ ಮಾಡ್ಕೋಬೇಕು, ಓದ್ಕೋಬೇಕು, ರಿವಿಷನ್ ಮಾಡಬೇಕು. ಸೊ ಸಿ ಟೆಟ್ ಅಂತ ಬಂದಿದ ತಕ್ಷಣ NCERT ಸಿಲೆಬಸ್ಗಳಾಗುತ್ತೆ. ಸೊ NCERT ಪುಸ್ತಕಗಳನ್ನು ಬೇಸ್ ಮೆಟೀರಿಯಲ್ ಆಗಿ ನಾವು ಬಳಸ್ಕೋಬೇಕಾಗುತ್ತೆ. ಸೊ ಎಲ್ಲಿ ಸಿಗುತ್ತೆ ಹಾಗಾದರೆ NCERT ಬುಕ್ಸ್ಗಳು? ಸೊ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟನ್ನು ನಾನು ಇವಾಗ ನಿಮ್ಗೆ ಶೋ ಮಾಡ್ತೀನಿ ನೋಡಿ. ಗೂಗಲಲ್ಲಿ ಹೋಗ್ಬಿಟ್ಟು ಕರ್ನಾಟಕ ಪಠ್ಯಪುಸ್ತಕ ಸಂಘ ಅಂತ ನೀವು ಟೈಪ್ ಮಾಡಿದ್ರೆ ಫಸ್ಟಲ್ಲಿ ನಿಮಗೆ ಕರ್ನಾಟಕ ಪಠ್ಯಪುಸ್ತಕ ಸಂಘ ಅನ್ನೋ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ನೇಹಿತರೆ, ಈ ವೆಬ್ಸೈಟ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಹಿಂಗೆ ಕೆಳಗಡೆ ನೀವು ಸ್ಕ್ರಾಲ್ ಮಾಡ್ತು ಅಂದರೆ ನೋಡಿ, ಇಲ್ಲಿ ಪಠ್ಯಪುಸ್ತಕ 2023, 24, 25, 25, 26 ಅಂತ ಇದೆ. ಸೊ ನಮಗೆ ಇವಾಗ 25 ಮತ್ತು 26ನೇ ಸಾಲಿನ ಪಠ್ಯಪುಸ್ತಕ ಬೇಕಾಗಿರೋದ್ರಿಂದ ನಾವು ಪಠ್ಯಪುಸ್ತಕಗಳು 25,
26 ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತಂದ್ರೆ ನಿಮ್ಗೆ ಈ ರೀತಿ ಸ್ಟ್ಯಾಂಡರ್ಡ್ಸ್ ತೋರಿಸುತ್ತೆ, ತರಗತಿಗಳು ತೋರಿಸುತ್ತೆ, 1ನೇ ಕ್ಲಾಸ್ 2ನೇ ಕ್ಲಾಸ್ ಅಪ್ ಟು 10th ಸ್ಟ್ಯಾಂಡರ್ಡ್ ತನಕ. ಸೊ ನಮಗೆ ಇವಾಗ ಏನು ನೀವು ಪೇಪರ್ 1 ಬರೆಯೋರು 1 to 5th ಅಥವಾ 1 to 7th ತನಕ ನೀವು ಓದ್ಕೋಬೇಕಾಗುತ್ತೆ. ಆ್ಯಂಡ್ ಪೇಪರ್ 2 ಬರೆಯೋರು 7th to ಅಪ್ ಟು 12th ತನಕ ನೀವು ಕೂಡ ನೀವು ಓದ್ಕೋಬೇಕಾಗುತ್ತೆ. ಸೊ ಹಾಗಾಗಿ 7ನೇ ತರಗತಿಯ ಪಠ್ಯ ಪುಸ್ತಕಗಳಿಂದ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿ ತರಗತಿ 7 ಅಂತ. ತರಗತಿ 7 ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಕನ್ನಡ ಮೀಡಿಯಂ ಬುಕ್ಸು, ಇಂಗ್ಲೀಷ್ ಮೀಡಿಯಂ ಬುಕ್ಸು, ಹಿಂದಿ, ತೆಲುಗು, ಉರ್ದು, ತಮಿಳ್, ಮರಾಠಿ. ಸೊ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ನಿಮಗೆ ಶೋ ಆಗುತ್ತೆ. ಸೊ ನಾವು ಕನ್ನಡ ಮೀಡಿಯಂ ಅಂತ ಇವಾಗ CTET ಬಂದು ಇಂಗ್ಲೀಷ್ ಮೀಡಿಯಂ ಆಗಿರೋದ್ರಿಂದ ಸೊ ಇಂಗ್ಲೀಷ್ ಮಾಧ್ಯಮದ ಪುಸ್ತಕಗಳು ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸಮಾಜ ವಿಜ್ಞಾನ ಭಾಗ 1 ಭಾಗ 2 ನಾನು ಭಾಗ 1 ಅಂತ ಸೆಲೆಕ್ಟ್ ಮಾಡಿದಾಗ ನಿಮಗೆ ಕಂಪ್ಲೀಟ್ ಆಗಿ ಆ ಒಂದು ಟೆಕ್ಸ್ಟ್ ಬುಕ್ಸು ನಿಮ್ಮ ಒಂದು ಇದರಲ್ಲಿ ಓಪನ್ ಆಗುತ್ತೆ ಆಯಿತಾ. ಸೊ ಇದು ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಸೊ ನಿಮಗೆ ಈ ರೀತಿ ಟೆಕ್ಸ್ಟ್ ಬುಕ್ಸ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಫಸ್ಟು ನಾನು ಪಾರ್ಟ್ 1 ಡೌನ್ಲೋಡ್ ಮಾಡಿರೋದ್ರಿಂದ ನಿಮಗೆ ಈ ರೀತಿಯಾಗಿ ಡೌನ್ಲೋಡ್ ಆಗುತ್ತೆ. ಆ್ಯಂಡ್ ಇದನ್ನು ನೀವು ಏನು ಮಾಡ್ಬೋದು, ನೋಟ್ಸ್ಗೆ ಕೂಡ ಹಾಕೋಬೋದು ಡೈರೆಕ್ಟಾಗಿ. ನೋಡ್ತಾ ಇರ್ಬೋದು, ನಿಮಗೆ ಫಸ್ಟ್ ಲೆಸನಿಂದ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾರ ಹತ್ರ ಟೆಕ್ಸ್ಟ್ ಬುಕ್ಸ್ ಇಲ್ಲ, ನನಗೆ ಟೆಕ್ಸ್ಟ್ ಬುಕ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಸಿಗುತ್ತೆ. NCERT ಬುಕ್ಸ್ನ ನೀವು ಏನು ಮಾಡ್ಬೋದು, ಓದ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಹಿಸ್ಟ್ರಿ ಆಗಿರ್ಬೋದು, ಹಾಗೆಯೇ ಸಿವಿಕ್ಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಎಲ್ಲವೂ ಕೂಡ ಸಿಗುತ್ತೆ. ಇದೇ ರೀತಿ ನೀವು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಪಾರ್ಟ್ 2 ಸಮಾಜ ವಿಜ್ಞಾನ ಪಾರ್ಟ್ 2 ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಬೋದು. ಸೊ ಅದೇ ಥರ 7ನೇ ಕ್ಲಾಸ್ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ 8ನೇ ಕ್ಲಾಸ್ ಪಠ್ಯ ಪುಸ್ತಕ ಕೂಡ ಇದ್ದಾವೆ. 8ನೇ ಕ್ಲಾಸ್ದು ಇದೆ. ಸೊ ಹಾಗೆಯೇ 9ನೇ ತರಗತಿದು ಕೂಡ ಇದೆ, 10ನೇ ತರಗತಿದು ಕೂಡ ಇದೆ. ಸೊ ಟೆಕ್ಸ್ಟ್ ಬುಕ್ಸ್ಗೆ ನೀವು ಈ ವೆಬ್ಸೈಟ್ನ ವಿಸಿಟ್ ಮಾಡಿದ್ರೆ ನಿಮಗೆ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳು ಸಿಗುತ್ತೆ. ಬಿಕಾಸ್ NCERT ಟೆಕ್ಸ್ಟ್ ಬುಕ್ಸ್ಗಳನ್ನೇ ನಾವು ಓದ್ಬೋದು CTETಗೂ ಕೂಡ. ಸೊ ಟೆಕ್ಸ್ಟ್ ಬುಕ್ಸ್ಗಳ ಬಗ್ಗೆ ವರಿ ಮಾಡಬೇಡಿ. ನೀವು ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ ಟೆಕ್ಸ್ಟ್ ಬುಕ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಟೆಕ್ಸ್ಟ್ ಬುಕ್ಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಲೈನ್ ಬೈ ಲೈನ್ ಓದೋದಕ್ಕೆ ಶುರು ಮಾಡಬೇಕಾಗುತ್ತೆ. ಸೊ ನಾನು TET ಪರೀಕ್ಷೆಯಲ್ಲಿ ಫಸ್ಟು ಟೈಮ್ ನಾನು ಅಟೆಂಡ್ ಮಾಡಿದೆ 2023 ನಾನು ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡಿದ್ದು TET ಪರೀಕ್ಷೆನೇ. ಸೊ 104 ನಾನು ಸ್ಕೋರ್ ಮಾಡಿದ್ದೆ ಫಸ್ಟ್ ಟೈಮು. ಸೊ ನಾನು ಹೆಂಗೆ ಓದಿದ್ದೆ ಅನ್ನೋದನ್ನ ನಾನು ಇವಾಗ್ಲೂ ಕೂಡ ಆ ಒಂದು ಟೆಕ್ಸ್ಟ್ ಬುಕ್ಸ್ಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ನಾನು ಓದಿರೋದನ್ನ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, 7ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ನಾನು ಟೆಕ್ಸ್ಟ್ ಬುಕ್ಸ್ನ ನಾನು ಡೌನ್ಲೋಡ್ ಮಾಡಿದ್ದೆ. ಯಾಕಂದರೆ ಯಾರನ್ನೂ ರಿಕ್ವೆಸ್ಟ್ ಮಾಡಿ ಕೇಳೋ ಅಗತ್ಯ ಇಲ್ಲ. ಆ್ಯಂಡ್ ನೆಟ್ಟು ಫ್ರೀಯಾಗಿ ಸಿಗುತ್ತೆ. ಸೊ ಹಾಗಾಗಿ ನಾನು ಆರಾಮಾಗಿ ಡೌನ್ಲೋಡ್ ಮಾಡಿಕೊಂಡೆ ಲೈನ್ ಬೈ ಲೈನ್. ಸೊ 7th ಸ್ಟ್ಯಾಂಡರ್ಡಿಂದ ಹಿಡಿದು ಅಪ್ ಟು 10th ಸ್ಟ್ಯಾಂಡರ್ಡ್ ತನಕ ಯಾವ್ಯಾವ ಲೈನ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ, ಯಾವ್ಯಾವ ಇಸ್ವಿಗಳು, ಹಾಗೆ ಯಾವ್ಯಾವ ಚಕ್ರವರ್ತಿಗಳು ಬರ್ತಾರೆ, ಯಾವ್ಯಾವ ರಾಜರು ಬರ್ತಾರೆ, ಯಾವ್ಯಾವ ಗವರ್ನರ್ಸ್ಗಳು ಬರ್ತಾರೆ, ಹಾಗೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ ಯಾವಾಗ ಸ್ಥಾಪನೆ ಆಯಿತು, ಈಸ್ಟ್ ಇಂಡಿಯಾ ಕಂಪ್ನಿ ಯಾವಾಗ ಸ್ಥಾಪನೆ ಆಯಿತು, 18ನೇ ಶತಮಾನದ ಬಸ್ ಕಂಪ್ಲೀಟ್ ಆಗಿ ಲೈನ್ ಬೈ ಲೈನ್ ನಾನು ಓದೋದಕ್ಕೆ ಶುರು ಮಾಡಿದೆ. ಸೊ ಹಾಗಾಗಿ ನಾನು ಫಸ್ಟ್ ಅಟೆಂಪ್ಟಲ್ಲೇ ಒಳ್ಳೆ ಸ್ಕೋರ್ನ ಮಾಡೋದಕ್ಕೆ ಹೆಲ್ಪ್ ಆಯಿತು. ಆ್ಯಂಡ್ ಟೆಕ್ಸ್ಟ್ ಬುಕ್ಸ್ನ ಹೊರತುಪಡಿಸಿ ಎಲ್ಲಿಂದನೂ ಕೂಡ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಫಸ್ಟ್ ಪ್ರಿಫರೆನ್ಸ್ ಬಂದು ಟೆಕ್ಸ್ಟ್ ಬುಕ್ಸೇ ಆಗಿತ್ತು. ನಾನು ನಿಮಗೆ ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ ಆದಷ್ಟು ಟೆಕ್ಸ್ಟ್ ಬುಕ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ನ ಕೊಡೋದಕ್ಕೆ ಟ್ರೈ ಮಾಡಿ. ಅದಾದಮೇಲೆ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋದಾಗಲಿ, ಮಾಕ್ ಟೆಸ್ಟ್ಗಳನ್ನು ಕೊಟ್ಕೊಳ್ಳೋದಾಗಲಿ, MCQs ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡೋದಾಗಲಿ ಮಾಡ್ಬೋದು. ಸೊ ನೀವು ಟೆಕ್ಸ್ಟ್ ಬುಕ್ಸ್ನ ಓದೋದ್ರಿಂದ ನಿಮಗೆ ಬೆನಿಫಿಟ್ ಏನಪ್ಪ ಅಂತಂದರೆ ಯಾವ ಮೂಲೆಯಿಂದ ಯಾವ ಕ್ವೆಶನ್ನ ಕೇಳಿದ್ರು ನೀವು ಟಕ್ಕಂತ ಆನ್ಸರ್ ಮಾಡ್ತೀರಾ. ಸೊ ಓದೋದು ಇಂಪಾರ್ಟೆಂಟ್ ಅಲ್ಲ, ಓದಿದ ಮೇಲೆ ಅದನ್ನು ಹೇಗೆ ನೆನ್ಪಿಟ್ಕೊಳ್ತೀರಾ. ಸೊ ನೀವು ನೆನ್ಪಿಟ್ಕೋಬೇಕು ಅಂತಂದರೆ ನೀವು ಏನು ಓದಿರ್ತೀರಾ, ಏನು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅದನ್ನು ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಓದುವಂತಹ ಒಂದು ಕೊಠಡಿಯಲ್ಲಿ ನಿಮಗೆ ಒಂದು ಏನು ಹೇಳ್ತಾರೆ, ಒಂದು ಚಿಕ್ಕ ಚಿಕ್ಕ ಪೇಪರ್ಸ್ನ ಕಟ್ ಮಾಡಿಕೊಂಡು ಯಾವ ಇಸ್ವಿ, ಈಗ ಪ್ಲಾಸಿಕ್ ಅದನ್ನು ಎಷ್ಟರಲ್ಲಾಯಿತು 1757, ಬಕ್ಸಾರ್ ವಾರ್ ಎಷ್ಟರಲ್ಲಾಯಿತು, ಆಂಗ್ಲೋ ಮೈಸೂರು ಯುದ್ಧ ಎಷ್ಟರಿಂದ ಎಷ್ಟು ತನಕ ಆಯಿತು, ಆಂಗ್ಲೋ ಮರಾಠ ಯುದ್ಧ ಎಷ್ಟರಿಂದ ಎಷ್ಟುವರೆಗೆ ಆಯಿತು, ಸೊ ಪಾಣಿಪತ್ ಕದನ ಎಷ್ಟರಲ್ಲಿ ನಡೀತು 1526, ಮೊದಲನೇ ಪಾಣಿಪತ್ ಕದನ, ಸೊ ಎರಡನೇ ಪಾಣಿಪತ್ ಕದನ 1556. ಸೊ ಈ ಥರ ಇಂಪಾರ್ಟೆಂಟ್ ಇಸ್ವಿಗಳನ್ನ ನೀವೇನು ಮಾಡಬೇಕಾಗುತ್ತೆ, ಚಿಕ್ಕ ಚಿಕ್ಕ ಪೇಪರ್ಸ್ಗಳಲ್ಲಿ ಬರೆದು ನೀವು ಓದುವಂತಹ ಒಂದು ಕೊಠಡಿಯಲ್ಲಿ ನೀವು ಅಂಟಿಸ್ಕೊಳ್ಳಿ. ಸೊ ಡೈಲಿ ನೀವು ಅದನ್ನು ನೋಡ್ತಾ ಏನಾಗುತ್ತೆ ಅಂದರೆ ಅದು ನಿಮ್ಮ ಮೈಂಡಲ್ಲಿ ಹಾಗೆ ರಿಜಿಸ್ಟರ್ ಆಗುತ್ತೆ. ಸೊ ಯಾವಾಗ ಆ ಕ್ವೆಶನ್ನ ಕೇಳಿದ್ರು ಕೂಡ ನೀವು ಟಕ್ಕಂತ ಆನ್ಸರ್ ಮಾಡ್ತೀರಾ. ಸೊ ಇದು ಒಂದು ಸ್ಟಡಿ ಟಿಪ್ಸ್ ಆಗಿ ನೀವು ತೊಗೊಳ್ಬೋದು. ಯಾಕಂದರೆ ನಾನು ಇದೆಲ್ಲವನ್ನ ಕೂಡ ಮಾಡಿನೇ ನಾನು ಒಳ್ಳೆ ಸ್ಕೋರ್ನ ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ಹಾಗಾಗಿ ಆ ಒಂದು ಅನುಭವನ, ಆ ಒಂದು ಎಕ್ಸ್ಪೀರಿಯನ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ನಿಮಗೆ
ಏನಾಗುತ್ತೆ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ನ ನಿಮ್ಮ ಕೈಲಿ ಕೊಟ್ಟಾಗ ನೀವು ಈಸಿಯಾಗಿ ನೀವು ಸಾಲ್ವ್ ಮಾಡೋಕ್ಕಾಗುತ್ತೆ. ಸೊ ನೀವು ಡೈರೆಕ್ಟಾಗಿ ನೀವು ಲಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರ್ಸ್ನ ಕುತ್ಕೊಂಡು ಓದ್ತೀನಿ ಅಂತಂದರೆ ನಿಮ್ಗೆ ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಇರಲ್ಲ. ಸೊ ಆ ಕ್ವೆಶ್ಚನ್ಗೆ ಆನ್ಸರ್ ಮಾತ್ರ ನೀವು ಮಾಡ್ತೀರಾ MCQ ಕ್ವೆಶ್ಚನಲ್ಲಿ. ಸೊ ಅದ್ರ ಹಿಂದೆ ಮುಂದೆ ಏನಾಯಿತು, ಏನಕ್ಕೋಸ್ಕರ ಯುದ್ಧ ಆಯಿತು, ಯಾವ ಒಪ್ಪಂದ ಆಯಿತು, ಸೊ ಇದೆಲ್ಲ ನಿಮಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಟೆಕ್ಸ್ಟ್ ಬುಕ್ಸ್ನ ಫಸ್ಟ್ ಪ್ರಿಫರೆನ್ಸ್ ಆಗಿ ತೊಗೊಳ್ಳಿ. ಸೊ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟಿಗೆ. ಆ್ಯಂಡ್ ನೆಕ್ಸ್ಟು ಇನ್ನು ಸೈಕಾಲಜಿ ಅಂತ ಬಂದಾಗ, ಸೊ KM ಸುರೇಶ್ ಅವರ ಒಂದು ಬುಕ್ ಇದೆ. ಸೊ ನಾನು ಅದು ನಿಮಗೆ ಅಮೆಝಾನಲ್ಲೂ ಕೂಡ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ. ನಾನು ಆ ಒಂದು ಬುಕ್ಕನ್ನ ಮೆನ್ಷನ್ ಮಾಡ್ತೀನಿ. ಸೊ ನೀವು ಬೇಕು ಅಂತಂದರೆ ಪರ್ಚೇಸ್ ಮಾಡ್ಬೋದು. ಕನ್ನಡ ಮೀಡಿಯಮಲ್ಲೂ ಕೂಡ ಸಿಗುತ್ತೆ, ನಿಮಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ಸಿಗುತ್ತೆ. ಸೊ ಕನ್ನಡ ಮೀಡಿಯಮಲ್ಲಿ ನಾವು ಓದ್ಕೊಂಡು ನಾವು ಅದನ್ನು ಇಂಗ್ಲೀಷ್ಗೆ ಅರ್ಥ ಮಾಡ್ಕೊಂಡು ಬರಿತೀವಿ ಅನ್ನೋರಾದರೂ ಕೂಡ ನೀವು ಆ ಬುಕ್ನ ಪರ್ಚೇಸ್ ಮಾಡ್ಬೋದು. ಯಾಕಂದರೆ ನಾನು ಆ ಬುಕ್ನ ತೊಗೊಂಡೆ ನನಗೆ ಸೈಕಾಲಜಿಲೂ ಕೂಡ ಒಳ್ಳೆ ಸ್ಕೋರ್ನ ಮಾಡೋದಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ನೆಕ್ಸ್ಟ್ ನಿಮಗೆ ಪೆಡಗಾಗಿ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಬಂದಾಗ ಕನ್ನಡ ಗ್ರಾಮರ್ ಆಗಿರ್ಬೋದು, ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು, ನಾನು 7th ಇಂದ 10th ತನಕ ಭಾಷಾಭ್ಯಾಸ ಅಥವಾ ಆಕ್ಟಿವಿಟಿ ಏನಿರುತ್ತೆ ಲಾಸ್ಟಲ್ಲಿ, ಸೊ ಅದನ್ನು ನಾನು ರೆಫರ್ ಮಾಡಿದೆ. ಸೊ ಹಾಗಾಗಿ ಟೆಕ್ಸ್ಟ್ ಬುಕ್ಸ್ ಫಸ್ಟ್ ಇಂಪಾರ್ಟೆನ್ಸ್ ಆಗಿ ನೀವು ತೊಗೊಳ್ಬೇಕಾಗತ್ತೆ. ಆ್ಯಂಡ್ ನಾನು ಇಲ್ಲಿ ನಾವು 5th ಒಂದು ಕ್ವೆಶನ್ ಪಾಯಿಂಟ್ ಹಾಕಿದ್ದೆ, CDPಗೆ ಜಾಸ್ತಿ ಟೈಮ್ ಕೊಡಿ ಅಂತ. ಅಂದರೆ ಚೈಲ್ಡ್ಹುಡ್ ಆ್ಯಂಡ್ ಡೆವಲಪ್ಮೆಂಟ್, ಚೈಲ್ಡ್ಹುಡ್ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ. ಸೊ ತುಂಬ ಜನಕ್ಕೆ ಸೈಕಾಲಜಿ ಕಷ್ಟ ಇರುತ್ತೆ. ಸೊ ನೀವು ತೊಗೊಂಡಿರೋ ಬುಕ್ಸ್ಗಳು ಕರೆಕ್ಟ್ ಆಗಿರೋದಿಲ್ಲ. ಆಮೇಲೆ ಯಾವುದೋ ಒಂದು ಕ್ವೆಶನ್ಗೆ ಆನ್ಸರ್ ಮಾಡಿರ್ತೀರ, ಆದರೆ ಹಿಂದೆ ಮುಂದೆ ನಿಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಸೈಕಾಲಜಿಗೆ ಜಾಸ್ತಿ ಒತ್ತನ್ನು ಕೊಡಿ. ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ನ ನೀವು ಹೇಗೆ ಮಾಡೋಂತ ಕಲ್ತ್ಕೋಬೇಕಾಗುತ್ತೆ. ಇವತ್ತಿಂದನೇ ಕುತ್ಕೊಂಡು ನೀವು ಓದೋದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗೂ ಕೂಡ ಫೆಬ್ರವರಿ 1ನೇ ತಾರೀಕಿಗೆ ನಿಮಗೆ ಸ್ಟಾಪ್ ಆಗುತ್ತೆ ಓದೋದು ಅಂತ ಅನ್ಕೊಳ್ಳಿ. ಸೊ ಫೆಬ್ರವರಿ 1ನೇ ತಾರೀಕಿಂದ 7ನೇ ತಾರೀಕು ತನಕ ನಿಮಗೆ ಆರಾಮಾಗಿ ಟೈಮ್ ಸಿಗುತ್ತೆ ರಿವಿಷನ್ ಮಾಡ್ಕೊಳ್ಳೋದಕ್ಕೆ. ಸೊ ರಿವಿಷನ್ ಟೈಮ್ ಅಂತಂದ್ರೆ ಏನು, ಫುಲ್ಲು ಟೆನ್ಷನ್ ತಗೊಂಡು ಅದು ಓದಿಲ್ಲ ಇದು ಓದಿಲ್ಲ, ಅದು ಬರುತ್ತೆ ಈ ಕ್ವೆಶನ್ಗೆ ಆನ್ಸರ್ ಓದಿಲ್ಲ, ಅದೆಲ್ಲ ರಿವಿಷನ್ ಅಂತಂದ್ರೆ. ಸೊ ನೀವು ಈ ಟೈಮಲ್ಲಿ ನೀವು ತಲೆ ಕೆಡಿಸ್ಕೊಂಡು ಕುತ್ಕೊಂಡು ಓದ್ಕೋಬೇಕಾಗುತ್ತೆ. ರಿವಿಷನ್ ಟೈಮಲ್ಲಿ ನೀವು ಏನು ಓದಿದೆ ಅದ್ರ ಕಾಮಾಗಿ ಇನ್ನೊಂದ್ಸಲ ಜಸ್ಟ್ ಕಣ್ಣಾಡ್ಸಿದ್ರೆ ಸಾಕಾಗುತ್ತೆ. ನಿಮಗೆ ಆರಾಮಾಗಿ ನೀವು ಏನು ಓದಿದ್ದೀರಾ ಅದು ಮೈಂಡಲ್ಲಿ ಹಾಗೇ ಇರುತ್ತೆ. ಆ್ಯಂಡ್ ಎಕ್ಸಾಮ್ ಹಿಂದಿನ ದಿನ ನೀವು ಏನು ಮಾಡಬೇಕಾಗುತ್ತೆ, ಯಾವುದೇ ಟೆನ್ಷನ್ ಇಲ್ದಿರಾ ಜಸ್ಟ್ ಯಾವುದಾದ್ರೂ ಒಂದು ವಿಡಿಯೋನ ನೋಡಿಕೊಂಡು ಓಕೆ ಈ ಕ್ವೆಶನ್ಗೆ ನನಗೆ ಆನ್ಸರ್ ಗೊತ್ತಿದೆ, ನಾನು ಎಲ್ಲವನ್ನೂ ಓದಿದ್ದೀನಿ ಅಂತ ಕಾಮಾಗಿ ಯಾವುದೇ ಒಂದು ಟೆನ್ಷನ್ ಇಲ್ದಿರ ನೀವು ಎಕ್ಸಾಮ್ಗೆ ಹೋಗಬೇಕಾಗುತ್ತೆ. ಹೋಗುವಂತಹ ಒಂದು ಸಿಚುವೇಶನ್ನ ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ಬಿಕಾಸ್ ಇವತ್ತಿಂದ ಓದೋಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಆ ಸಿಚುವೇಶನ್ ಬಂದೇ ಬರುತ್ತೆ. ಇಲ್ಲ ನನಗೆ ಇನ್ನೂ ಟೈಮ್ ಇದೆ, ನಾನು ಇನ್ನೂ ಚೆನ್ನಾಗಿ ಓದ್ಕೋತೀನಿ, ನನಗೆ 10 ದಿನ ಟೈಮ್ ಇದ್ರೆ ಸಾಕು ಎಲ್ಲವನ್ನ ಕವರ್ ಮಾಡ್ತೀನಿ ಅನ್ನೋದನ್ನ ನೀವು ಮೈಂಡಲ್ಲಿ ಇಟ್ಕೋಬೇಡಿ. ಹಾಗೇನಾದರೂ ಮಾಡ್ತಂದ್ರೆ ಇವಾಗ ಮತ್ತೆ TETಯಲ್ಲಿ ಕಡಿಮೆ ಸ್ಕೋರ್ ಬಂತಲ್ಲ ಹಾಗೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ TETಯಲ್ಲಿ ಮಾಡಿರುವಂತಹ ತಪ್ಪನ್ನು ನೀವು CTETಲ್ಲಿ ಮಾಡಬೇಡಿ ಅನ್ನೋ ಒಂದು ಲೈನನ್ನು ನಾನು ಅದೇ ರೀಸನ್ಗೋಸ್ಕರ ಹಾಕಿರೋದು. ಸೊ ನೆಕ್ಸ್ಟ್ ನೀವು ರಿವಿಷನ್ ಅಂತಂದರೆ ಸಕ್ಸಸ್ ಅಂತಲೇ ಅರ್ಥ. ನೀವು ಈಗಲಿಂದ ಕೂತ್ಕೊಂಡು ಓದಿ ರಿವಿಷನ್ ಮಾಡಿಕೊಂಡ್ರೆ ನೀವು ಖಂಡಿತವಾಗ್ಲೂ ಕೂಡ ಒಳ್ಳೆ ಮಾರ್ಕ್ಸನ್ನ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಮ್ಗೆ ಹೇಗೆ TETನಲ್ಲಿ 150 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇತ್ತು, ಅದೇ ಥರ CTETಲ್ಲೂ ಕೂಡ 150 ಅಂಕಗಳಿಗೆ ನಮಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ 90 ಮಾರ್ಕ್ಸ್ನ ಸ್ಕೋರ್ ಮಾಡಿದ್ರೆ ಜನರಲ್ ಅವರಿಗೆ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. ಆ್ಯಂಡ್ 83 ಬಂದು SC STಗಳಿಗೆ ಇರುತ್ತೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಪಾಸಿಟಿವ್ ಮೈಂಡ್ಸೆಟ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಯಾವಾಗಲೂ ಕೂಡ ನಾವು ಧನಾತ್ಮಕವಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಬೇಕು. ನನ್ನ ಕೈಲಾಗುತ್ತೆ, ನಾನು ಇವತ್ತು ಕೂತ್ಕೊಂಡು 2 hours ಓದ್ತೀನಿ. ಸೊ 2 hoursಲ್ಲಿ ನಾನು 7ನೇ ಕ್ಲಾಸ್ನ 3 ಲೆಸನ್ಸ್ಗಳನ್ನ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಇವಾಗ ಇನ್ನೊಂದೇನು ಗೊತ್ತಾ, ಇವತ್ತು ನೀವು ಕೂತ್ಕೊಂಡು ಓದ್ತೀರಾ ಅಂತ ಅಂದ್ಕೊಳ್ಳಿ ಆಯಿತಾ. ಇವತ್ತು ಓದಿದಿನ 2 ದಿನ ಬಿಟ್ಟು ಮತ್ತೆ ಕೂತ್ಕೊಂಡು ಓದೋದಲ್ಲ. ಸೊ ಇವತ್ತು ಏನು ಓದಿರ್ತೀರಾ, ಇವತ್ತು ಸೋಷಿಯಲ್ ಓದ್ತೀರಾ, ಓಕೆ 2 hour ಕೂತ್ಕೊಂಡು ಸೋಷಿಯಲ್ ಓದ್ತೀರಾ. ಆ್ಯಂಡ್ ನಾಳೆ ನೀವು ಸೈಕಾಲಜಿ ಓದ್ತೀರಾ. ಸೊ ನಾಳೆ ಸೈಕಾಲಜಿ ಬುಕ್ ಓದೋದಕ್ಕಿಂತ ಮುಂಚೆ ಇವತ್ತು ಏನು ಓದಿದ್ರಿ ಅದನ್ನು ಸ್ವಲ್ಪ ಹಾಗೆ ಕಣ್ಣಾಯಿಸ್ಕೊಳ್ಳಿ. ಯಾಕಂದರೆ ಮರ್ತು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲಾರ್ದು ಮೈಂಡ್ಸೆಟ್ ಒಂದೇ ಥರ ಇರಲ್ಲ. ಸೊ ಎಲ್ಲಾರ್ದು ಬ್ರೈನ್ ಒಂದೇ ಸಲ ಇರಲ್ಲ. ಕೆಲವರಿಗೆ ಒಂದ್ಸಲ ಓದಿದ ತಕ್ಷಣ ಅದು ತುಂಬ ದೀರ್ಘವಾಗಿ ನೆನಪಲ್ಲಿ ಇಟ್ಕೊಳ್ತಾರೆ. ಸೊ ಕೆಲವರು ಆ ಕ್ಷಣ ಮರ್ತೋಗ್ತಾರೆ, ಇನ್ನು ಕೆಲವರು 2 ದಿನ ಬಿಟ್ಟು ಮರ್ತೋಗ್ತಾರೆ. ಸೊ ಈ ಥರ ಇರುತ್ತೆ. ಸೊ ಹಾಗಾಗಿ ನೀವು ಇವತ್ತು ಸೋಷಿಯಲ್ ಓದಿದ್ರೆ ನಾಳೆ ನೀವು ಸೈಕಾಲಜಿ ಓದ್ತೀರಾ ಅಂತಂದರೆ ಓದೋಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ನಿನ್ನೆ ನಾನು ಏನು ಓದಿದ್ದೆ ಅನ್ನೋದನ್ನು ನೀವು ಕಣ್ಣಾಡಿಸ್ಕೊಂಡು ಅದನ್ನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿದಿನವೂ ಕೂಡ ನೀವು ಓದಿ. ಸೊ ಪ್ರತಿದಿನ 2 hour ಅಟ್ಲೀಸ್ಟ್ ಟೈಮ್ ಮಾಡ್ಕೊಂಡು ನೀವು ಓದೋದ್ರಿಂದ CTET, TET, GPSTR, HSTR, PSTR ಯಾವುದೇ ಪರೀಕ್ಷೆಯನ್ನು ಕೂಡ ನೀವು ಈಸಿಯಾಗಿ ಪಾಸ್ ಮಾಡ್ಬೋದು. ಸೊ ಹಾಗಾಗಿ ಟೆಕ್ಸ್ಟ್ ಬುಕ್ಸು ಮೇನ್ ಇಂಪಾರ್ಟೆಂಟ್. ಆ ಪುಸ್ತಕ ತೊಗೊಳ್ಳಿ, ಈ ಆಥರ್ ಬರೆದಿರೋ ಪುಸ್ತಕ ತೊಗೊಳ್ಳಿ. ಸೊ ಕರ್ನಾಟಕ ಸರ್ಕಾರದವರು ಬಿಡುಗಡೆ ಮಾಡಿರ್ತಕ್ಕಂತಹ ಟೆಕ್ಸ್ಟ್ ಬುಕ್ಸ್ಗಳನ್ನು ಹೊರತುಪಡಿಸಿ ಯಾವುದೇ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಸೊ ಹಾಗಾಗಿ ಆ ಬುಕ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.
ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮದು ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಕೂಡ ನಾನು ರೆಸ್ಪಾನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.